ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಅಮಾವಾಸ್ಯೆ ದಿನದಂದು ಮರೆತು ಕೂಡ ಈ ತಪ್ಪು ಕೆಲಸಗಳನ್ನು ಮಾಡಬಾರ್ದು. ಇದರಿಂದ ಜೀವನದಲ್ಲಿ ಕಷ್ಟ ನಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಮನುಷ್ಯರು ಕೆಲವೊಂದು ತಪ್ಪು ಮಾಡೋದು ಸಹಜ. ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳು ಸಹ ಅನೇಕ ರೀತಿಯ ಕಷ್ಟಗಳಿಗೆ ದಾರಿ ಮಾಡಿಕೊಡುತ್ತೆ. ಯಾವುದೋ ಕೆಲಸ ಆಗಲಿ, ದಿನವಾಗಲಿ, ಗಳಿಗೆಯಾಗಲಿ ಅದರದ್ದೇ ಆದ ಕೆಲವು ನಿಯಮಗಳಿರುತ್ತದೆ. ಅದನ್ನು ನಾವು ಪಾಲಿಸಬೇಕಾಗುತ್ತದೆ. ಅಮಾವಾಸ್ಯೆ ದಿನ ಮಾಡುವ ಈ ಸಣ್ಣ ಪುಟ್ಟ ತಪ್ಪುಗಳೇ ನಕಾರಾತ್ಮಕ ಶಕ್ತಿ ಹಾಗೂ ನಷ್ಟಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಅಮಾವಾಸ್ಯೆ ಎನ್ನುವುದು ಬಹಳ ಶಕ್ತಿಶಾಲಿಯಾದ ದಿನವಾಗಿರುತ್ತದೆ. ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆಯ ದಿನ ಈ ತಪ್ಪುಗಳು ಮಾಡೋದ್ರಿಂದ ದಾರಿದ್ರ್ಯತೆ ಹೆಚ್ಚಾಗುತ್ತದೆ, ಲಕ್ಷ್ಮೀ ದೇವಿಯ ಅನುಗ್ರಹ ಕಡಿಮೆಯಾಗುತ್ತೆ. ಅಮಾವಾಸ್ಯೆ ದಿನ ಸೂರ್ಯೋದಯ ಆಗಿದ್ದರೂ ಸಹ ಮಲಗಿರೋದು ದೊಡ್ಡ ತಪ್ಪು. ಸೂರ್ಯ ಉದಯಿಸುವ ಮುನ್ನವೇ ಎಚ್ಚರಗೊಳ್ಳಬೇಕು. ಅಮಾವಾಸ್ಯೆಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಲಗಬಾರದು. ಇದು ದಾರಿದ್ರ್ಯಕ್ಕೆ ಸಂಕೇತ ಹಾಗೂ ಇದರಿಂದ ಆ ಸಮಯದಲ್ಲಿ ಮಾಟ ಮಂತ್ರ, ಮಧ್ಯಾಹ್ನದಲ್ಲಿ ನೆಗೆಟಿವ್ ಶಕ್ತಿಗಳು ಹೆಚ್ಚಾಗುತ್ತದೆ. ಆದ್ದರಿಂದ ಮಧ್ಯಾಹ್ನದ ವೇಳೆಯಲ್ಲಿ ಅಮಾವಾಸ್ಯೆ ದಿನ ನಿದ್ರಿಸಬಾರದು. ಇನ್ನು ಅಮಾವಾಸ್ಯೆ ದಿನ ಚಿಕ್ಕ ಮಕ್ಕಳನ್ನು ಮನೆಯ ಹೊರಗೆ ಕರೆದುಕೊಂಡು ಹೋಗಬಾರ್ದು. ದೂರದ ಪ್ರಯಾಣ ಮಾಡಿಸಬಾರದು. ಕೆಲವು ಚಿಕ್ಕ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ, ಮೊಂಡುತನ, ಕಿರುಚುವುದು ಹೆಚ್ಚಾಗಿ ಮಾಡುತ್ತಾರೆ. ಅಮಾವಾಸ್ಯೆ ದಿನ ಗೊತ್ತಿದ್ದೋ ಗೊತ್ತಿಲ್ಲದೆ ಅವರನ್ನು ಸಂಜೆ ನಂತರ ಆಟಕ್ಕೆ ಕಳಿಸೋದು, ಕತ್ತಲ ಪ್ರದೇಶಕ್ಕೆ ಕೊಂಡೊಯ್ಯುವುದು ದೊಡ್ಡ ತಪ್ಪು. ಇದರಿಂದ ನೆಗೆಟಿವ್ ಶಕ್ತಿಗಳ ಪ್ರಭಾವ ಮಕ್ಕಳಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು. ಎಚ್ಚರಿಕೆ: ಅಮಾವಾಸ್ಯೆಯ ದಿನದಂದು ಹೊಸ ಕೆಲಸಗಳನ್ನು ಆರಂಭ ಮಾಡಬಾರ್ದು. ಅದೇ ರೀತಿ ಹೊಸ ಬಟ್ಟೆಗಳನ್ನು ತೊಡಬಾರ್ದು. ಕೆಲವು ದಿನಗಳ ನಂತರ ಈ ಒಂದು ಅಮಾವಾಸ್ಯೆಯ ಪ್ರಭಾವ ಮಕ್ಕಳ ಮೇಲೆ ಹಾಗೂ ಜನರ ಮೇಲೆ ಸಾಮಾನ್ಯವಾಗಿ ಪ್ರಭಾವವನ್ನು ಬೀರುತ್ತದೆ. ಕೇವಲ ಅಮಾವಾಸ್ಯೆ ದಿನ ಮಾತ್ರವಲ್ಲದೆ ಅಮಾವಾಸ್ಯೆಯ ಹಿಂದೆ ಹಾಗೂ ಮುಂದೆ ಯಾವುದೇ ಶುಭ ಅಥವಾ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬಾರ್ದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ಆಗಿನ ಕಾಲದಿಂದಲೂ ನಮ್ಮ ಹಿರಿಯರು ಕೂಡ ಹೇಳುತ್ತಾರೆ. ಇದೇ ರೀತಿ ಹೊಸ ಕೆಲಸವನ್ನು ಅಮಾವಾಸ್ಯೆ ಸಮಯದಲ್ಲಿ ಆರಂಭಿಸಿದರೆ ಅದರಿಂದ ಕಷ್ಟ ನಷ್ಟಗಳೇ ಹೊರತು ಶುಭ ಫಲ ಉಂಟಾಗೋದಿಲ್ಲ. ಅಷ್ಟೊಂದು ಹುಣ್ಣಿಮೆ ದಿನ ಅಥವಾ ಅದರ ಹಿಂದೆ ಮುಂದೆ ದಿನಗಳು ನೂತನ ಕೆಲಸವನ್ನು ಪ್ರಾರಂಭಿಸಿದರೆ ಉತ್ತಮ. ಹುಣ್ಣಿಮೆ ಶುಭ ಫಲ ಅಂತ ಹೇಳ್ತಾರೆ. ಅದೇ ರೀತಿ ಅಮಾವಾಸ್ಯೆ ದಿನ ಉಗುರು ಕತ್ತರಿಸೋದು, ತಲೆ ಕೂದಲನ್ನು ಕತ್ತರಿಸೋದು ತಪ್ಪು. ಆಧುನಿಕ ಕಾಲದಲ್ಲಿ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ ಕಡೆ ಹೆಚ್ಚು ಗಮನವನ್ನು ನೀಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಎಂದು ನೋಡದೆ ದಿನಗಳಿಗೆ ತಮ್ಮದೇ ಆದಂತಹ ಒಂದು ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಕಾಳಜಿಯನ್ನು ವಹಿಸ್ತಾರೆ. ಇದರಿಂದ ದೇಹಕ್ಕೆ ಹಾಗೂ ಮನಸ್ಸಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ. ನಕಾರಾತ್ಮಕ ಶಕ್ತಿ ಆವರಿಸಬಹುದು. ಇದರಿಂದ ಮಾನಸಿಕವಾಗಿ ಚಿಂತೆ, ಕೆಲಸದಲ್ಲಿ ನಷ್ಟಗಳು ಉಂಟಾಗುತ್ತದೆ. ಅನಾರೋಗ್ಯದ ಎಚ್ಚರಿಕೆ ಕೂಡ ಇರುತ್ತದೆ. ಈ ಸಮಯ ಅಮಾವಾಸ್ಯೆ ದಿನ ತಪ್ಪದೆ ಪಿತೃಗಳ ಸ್ಮರಣೆ ಮಾಡಬೇಕು. ಜೀವನದಲ್ಲಿ ಪ್ರಗತಿ ಕಾಣಲು ಸಾಧ್ಯವಾಗುತ್ತಿಲ್ಲ ಅನ್ನೋರು, ನಷ್ಟ ಉಂಟಾಗುತ್ತಿದೆ ಎನ್ನುವಂಥವರು ಮರೆಯದೆ ಪ್ರತಿ ಅಮಾವಾಸ್ಯೆ ದಿನ ಪಿತೃಗಳ ಸ್ಮರಣೆ ಹಾಗೂ ಪಿತೃಗಳಿಗೆ ಇಷ್ಟವಾದ ಅಡುಗೆ ತಿನಿಸುಗಳನ್ನು ಪ್ರಾಣಿ ಪಕ್ಷಿಗಳಿಗೆ ಇಟ್ಟು ಅವರ ಹೆಸರುಗಳನ್ನು ಹೇಳಿ ನಮಸ್ಕಾರ ಮಾಡಿಕೊಳ್ಬೇಕು. ಇದರಿಂದ ಪೂರ್ವಜರ ಒಂದು ವಿಶೇಷವಾದ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ಅಮಾವಾಸ್ಯೆ ದಿನ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಬಾರ್ದು ಹಾಗೂ ಹೊಸ ವಸ್ತ್ರಗಳನ್ನು ಧರಿಸಲೇಬಾರದು. ಅಮಾವಾಸ್ಯೆ ದಿನ ಯಾರಿಗೂ ಕೂಡ ಸುಳ್ಳನ್ನು ಹೇಳಬಾರ್ದು, ಸಾಲವನ್ನು ಮಾಡಬಾರ್ದು, ಸಾಲವನ್ನು ಕೊಡಬಾರ್ದು. ಅಮಾವಾಸ್ಯೆ ದಿನ ಸಾಲ ಮಾಡೋದ್ರಿಂದ ಖಂಡಿತವಾಗಿ ಮನೆಯಲ್ಲಿ ದಾರಿದ್ರ್ಯ ಹೆಚ್ಚಾಗುತ್ತೆ, ಕಷ್ಟಗಳು ಬರ್ತಾ ಹೋಗುತ್ತೆ. ಇದರಿಂದ ಕೊಟ್ಟ ಹಣ ಕೂಡ ನೀವು ಹಿಂತಿರುಗಿಸಿಕೊಳ್ಳೋಕೆ ನಾನಾ ರೀತಿಯ ಕಷ್ಟಗಳು, ಸಾಲ ತೀರಿಸಲು ಬಹಳ ಕಷ್ಟದ ದಿನಗಳು ಪ್ರಾರಂಭವಾಗುತ್ತೆ. ಸಾಲ ನೀಡಿದವರಿಗೂ ಹಣ ಮರಳಿ ಬಾರದೆ ಆರ್ಥಿಕ ಸಮಸ್ಯೆ ಹೆಚ್ಚಾಗಬಹುದು. ಅಮಾವಾಸ್ಯೆ ದಿನದಂದು ಮಾಂಸಾಹಾರ ಸೇವಿಸಬಾರದು. ಅಂದು ನೀವು ಮನೆಗೆ ತರುವಂತಹ ಮಾಂಸಾಹಾರ ದಾರಿಯಲ್ಲಿ ಬರುವಾಗ ನೆಗೆಟಿವ್ ಶಕ್ತಿಗೆ ಒಳಗಾಗಿರುತ್ತದೆ. ಎಷ್ಟೋ ಜನರ ಮನೆಯಲ್ಲಿ ಈ ವಿಷಯವನ್ನು ಕೇಳಿರ್ತೀರಾ. ಅಮಾವಾಸ್ಯೆಯಿಂದ ನಾನಾ ಕಷ್ಟಗಳು ಬರುತ್ತಿದೆ, ಯಾಕೋ ಮನಸ್ಸೇ ಸರಿಯಿಲ್ಲ, ಆರೋಗ್ಯ ಸರಿಯಿಲ್ಲ ಎಂದು. ಆದ್ದರಿಂದ ಮನೆಯಲ್ಲಿ ಮಾಂಸಾಹಾರ ಸೇವನೆ ಕೂಡ ಅಮಾವಾಸ್ಯೆ ದಿನ ನಿಷೇಧಿಸಲಾಗಿದೆ. ಅಮಾವಾಸ್ಯೆ ದಿನ ರಾತ್ರಿ ಮಲಗುವ ಸಮಯದಲ್ಲಿ ಊಟವನ್ನು ಸೇವಿಸಬಾರದೆಂದು ಶಾಸ್ತ್ರಗಳು ಹೇಳುತ್ತವೆ. ಅಮಾವಾಸ್ಯೆಯಂದು ಗೋವುಗಳಿಗೆ ಆಹಾರನ ತಿನ್ನಿಸುತ್ತಾ ಬಂದರೆ ಜೀವನದಲ್ಲಿನ ಎಲ್ಲ ದಾರಿದ್ರ್ಯಗಳು, ದೋಷಗಳು ದೂರವಾಗಿ ಮಾನಸಿಕವಾಗಿ ನೆಮ್ಮದಿ ಹಾಗೂ ಒಂದೊಂದೇ ಕೆಲಸದಲ್ಲಿ ಪ್ರಗತಿ ಉಂಟಾಗ್ತಾ ಹೋಗುತ್ತೆ. ಅಮಾವಾಸ್ಯೆ ದಿನದಂದು ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಬೆರೆಸಿ ಮನೆಯನ್ನು ಒರೆಸಬೇಕು. ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತೆ. ಹೌದು, ಅಮಾವಾಸ್ಯೆಯ ದಿನ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಶಕ್ತಿಗಳನ್ನು ದೂರ ಮಾಡೋದಕ್ಕೆ, ಮನೆಯಲ್ಲಿ ಎಲ್ಲ ಕಲಹಗಳು, ಆರೋಗ್ಯ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು, ಯಾವುದೇ ರೀತಿಯ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗೋಕ್ಕೆ ಈ ಉಪಾಯವನ್ನು ತಪ್ಪದೆ ಮಾಡಿ. ಅಮಾವಾಸ್ಯೆ ದಿನ ಮನೆ ಬಾಗಿಲಿಗೆ ಕುಂಬಳಕಾಯಿ ಕಟ್ಟಿದರೆ ತುಂಬ ಒಳ್ಳೆಯದು. ಪ್ರತಿ ಅಮಾವಾಸ್ಯೆ ಅಥವಾ ಅದು ಒಂದು ಯಾವುದಾದ್ರೂ ವಿಶೇಷವಾದ ಅಮಾವಾಸ್ಯೆಯ ದಿನ ಕುಂಬಳಕಾಯಿಯನ್ನು ನೇತು ಹಾಕಬೇಕು. ಹೀಗೆ ಮಾಡೋದ್ರಿಂದ ದೃಷ್ಟಿ ದೋಷಗಳು ಮನೆಗೆ ಪ್ರವೇಶ ಮಾಡೋದಿಲ್ಲ. ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಯ ಹೆಸರನ್ನು ಹೇಳಿಕೊಂಡು ವಸ್ತ್ರದಾನ, ಅನ್ನದಾನ, ವಿದ್ಯಾದಾನ
ದೇವಸ್ಥಾನ ಮಾಡಿದರೆ ತುಂಬ ಒಳ್ಳೆಯದು, ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನದ ಸಕಲ ಸಂಕಷ್ಟ ದೋಷಗಳು ದೂರವಾಗಿ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಮಾವಾಸ್ಯೆ ದಿನ ದಂಪತಿಗಳು ಪ್ರೇಮಿಗಳು ಆದಷ್ಟು ಸೇರದೆ ಇರಲು ಪ್ರಯತ್ನ ಮಾಡಬೇಕು. ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆ ಹಾಕಬೇಡಿ. ಮದ್ಯಪಾನ ಧೂಮಪಾನ ಅಂತ ಕೆಟ್ಟ ಚಟಗಳಿಂದ ಆದಷ್ಟು ದೂರವಿರಿ. ಅಮಾವಾಸ್ಯೆ ದಿನದಂದು ಕೆಲವರು ಉಪವಾಸ ಇದ್ದು ಆ ದಿನವನ್ನ ಪೂರ್ಣಗೊಳಿಸುತ್ತಾರೆ. ಇನ್ನು ಇದನ್ನ ಎಲ್ಲರೂ ಕೂಡ ಪಾಲಿಸೋಕೆ ಸಾಧ್ಯವಾಗುವುದಿಲ್ಲ. ಆದರೂ ಕೂಡ 15 ದಿನಗಳಿಗೊಮ್ಮೆಯಾದರೂ ಉಪವಾಸವಿದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏನಂತೀರಾ? ಈ ಒಂದು ವಿಶೇಷವಾದ ಶಕ್ತಿಯುತವಾಗಿರುವ ಮೌನಿ ಅಮಾವಾಸ್ಯೆ ದಿನ ಆದಷ್ಟು ಮೌನವಾಗಿರಲು ಪ್ರಯತ್ನಿಸಬೇಕು. ಜಗಳಗಳು ಮಾತುಗಳನ್ನು ಕಡಿಮೆ ಮಾಡಬೇಕು. ಅಮಾವಾಸ್ಯೆ ದಿನದಂದು ಆದಷ್ಟು ನಿಮ್ಮ ಇಷ್ಟ ದೇವರ ಹೆಸರನ್ನ ಸ್ಮರಣೆಯನ್ನ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ನಿಮ್ಮ ದೈನಂದಿನ ಕೆಲಸ ಕಾರ್ಯದ ಕಡೆಗೆ ಗಮನ ಕೊಡೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯಿಂದ ಕತ್ತಲು ಹೆಚ್ಚಾಗಿ ಇರುವಂತಹ ಜಾಗದಲ್ಲಿ ಕೂರುವುದು, ಸ್ಮಶಾನದ ಕಡೆ ಓಡಾಡೋದು, ದೂರದ ಪ್ರಯಾಣ ಮಾಡೋದು ಎಲ್ಲವನ್ನ ಕೂಡ ತಪ್ಪು ಅಂತ ತಿಳಿಸಲಾಗಿದೆ. ಜ್ಯೋತಿಷದ ಪ್ರಕಾರ ಇದು ಅನುಭವದ ಮಾತಾಗಿರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ತಿಳಿಸುವಂತಹ ಪರಿಹಾರವನ್ನ ಅನುಸರಿಸುವ ಮೂಲಕ ಕಷ್ಟಗಳಿಂದ ಹೊರಬರಬಹುದು. ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಮ್ಮ ವಿಶ್ವಶಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.